ಲಕ್ಷಾಂತರ ಜನ ಕಾರ್ಯಕರ್ತರಿಂದ ಇವತ್ತು ನಾನು ಎಮ್ ಎಲ್ ಎ ಆಗಿರುವಂಥದ್ದು. ಎಲ್ಲರಿಗೂ ಎಮ್ ಎಲ್ ಎ ಆಗೋಕ್ಕೆ ಅವಕಾಶ ಇಲ್ಲ, ಮತ್ತು ಮಾಡಿದವ್ರಿಗೆಲ್ಲ ನಾವೇನು ಮಾಡೋಕ್ಕಾಗೋದಿಲ್ಲ. ಆದರೆ ಎಲ್ಲರೂ ಸೇರಿ ಯಾರೋ ಒಬ್ಬನಿಗೆ ಲೀಡರ್ಶಿಪ್ ಮಾಡಿದ್ಮೇಲೆ ಅವ್ನು ಪಾರ್ಟಿ ಕಟ್ಟಬೇಕು. ಅದನ್ನು ಬಿಟ್ಬಿಟ್ಟು ಪಕ್ಷದ ವಿರೋಧಿ ಚಟುವಟಿಕೆಗಳನ್ನು ಅಲ್ಲಿ ಮಾತಾಡೋದು, ಸೋಷಿಯಲ್ ಮೀಡಿಯಾದಲ್ಲಿ ಭಾಳ ಅದ್ಭುತ, ನಾನು ಪಕ್ಷದ ಪರವಾಗಿರುವಂಥವನು, ಲಕ್ಷ ಓಟಲ್ಲಿ ಗೆಲ್ಲಿಸ್ಬಿಡ್ತೀನಿ, ಎಂ ಪಿ ಗೆಲ್ಸಿದ್ದು ನಾನೇ, ಎಮ್ ಎಲ್ ಗೆಲ್ಸಿದ್ದು ಇದು ಆಗೋದಿಲ್ಲ. ಇವತ್ತುವರೆಗೂ ನಾನು ನನ್ನ ಪಕ್ಷದ ವಿರುದ್ಧವಾಗಿ ಒಂದೇ ಒಂದು ಚಕಾರ ಎಲ್ಲೂ ಮಾತಾಡಿಲ್ಲ. ಲೀಡರ್ಶಿಪ್ ಬಗ್ಗೆ ಮಾತಾಡಿದ್ದೀನಿ, ಯಾಕಂದರೆ ಸರ್ ಮಾಡಬೇಕಾಗ್ತದೆ, ಕೆಲವು ಸಂದರ್ಭ ನೇರವಾಗಿ ಹೇಳಿದ್ದೀನಿ. ಅದನ್ನು ಬಿಟ್ಟು ನೀನು ಎಲ್ಲೋ ಒಂದು ಕಡೆ ನಿನ್ನ ಸ್ವಾರ್ಥಕ್ಕೋಸ್ಕರ ಗುಂಪುಗಳು ಮಾಡ್ಕೊಳೋದು, ಇನ್ಯಾರನ್ನೋ ಒಬ್ಬನ ಸೋಲ್ಸೋದಕ್ಕೋಸ್ಕರ ಒಳಗೊಳಗೆ ನೀವು ಮಸಲತ್ತು ಮಾಡೋಂಥದ್ದು, ಇದನ್ನು ಮಾಡಬಾರ್ದು. ಇದನ್ನು ನಾನು ಯಾವುದೇ ಕಾರಣದಿಂದ ನನ್ನ ಕ್ಷೇತ್ರದಲ್ಲಿ ಸಹಿಸೋದಿಲ್ಲ. ನಾನು ಅವರೆಷ್ಟೇ ದೊಡ್ಡವನಿರಲಿ. ಇವತ್ತು ನಾನು ಮೊನ್ನೆ ಎಂ ಪಿ ಅವ್ರ ಬಗ್ಗೆ ನಾನು ಚಿಕ್ಕಬಳ್ಳಾಪುರದಲ್ಲಿ ಹೇಳಿದ್ದೇನು, ತಪ್ಪೇನೈತೆ ಅದರಲ್ಲಿ? ಇವ್ರು ನೆಕ್ಸ್ಟ್ ಎಂ ಪಿ ಬೇಡ, ಇವ್ರು ಮಂತ್ರಿನೂ ಕೊಡಬಾರ್ದು ಅಂತ ಏನೇನು ಹೇಳಿದ್ನ. ಯಾಕಂದರೆ ಹಿಂದೆ ಎಲ್ಲ ನಾವು ಅವ್ರ ವ್ಯತಿರಿಕ್ತವಾಗಿ ಮಾತಾಡಿದ್ದೀನಿ, ನಾನು ಇಲ್ಲ ಅಂತಲ್ಲ. ಅದಾದಮೇಲೆ ಇದನ್ನು ದಿನ ಬೆಳಗಾದರೆ ಅದೇ ಮಾತಾಡಬಾರ್ದು ಅಂತೇಳಿ ಅಲ್ಲಿಗೆ ಹೋದಾಗ ಅವ್ರು ಬಂದಿರಲಿಲ್ಲ ಕಾರ್ಯಕ್ರಮಕ್ಕೆ. ಅವ್ರದ್ದು ಫೋಟೋ ಇತ್ತು, ಪಕ್ಷದ್ದೇ ಕಾರ್ಯಕ್ರಮ. ಅಲ್ಲಾದಾಗ ಅವ್ರ ಮುಂದೆ ಎಂ ಪಿ ಆಗಿ ತಿರ್ಗಾ ನಿಂತ್ಕೊಂಡ್ರೆ ಅವ್ರನ್ನ ನಾವು ಗೆಲ್ಲಿಸೋವಂಥ ಜವಾಬ್ದಾರಿ ನಮ್ಮದಿದೆ, ಮಂತ್ರಿ ಆಗಲಿ ಅಂತ ಹೇಳ್ದಪ್ಪ. ತಪ್ಪೇನೈತೆ? ನೀವು ಎಮ್ ಎಲ್ ಎ ಬರೋಂಗಿದ್ರೆ ಸ್ಪಷ್ಟವಾಗಿ ಹೇಳ್ಬಿಡ್ರಿ, ನಾನು ಇದೇ ಲಾಸ್ಟ್ ಎಂ ಪಿ, ನಾನು ಮುಂದೆ ಎಮ್ ಎಲ್ ಎ ರಾಜಕಾರಣಕ್ಕೆ ಬರ್ತೀನಿ ಅಂತ ಅದನ್ನಾದರೂ ಹೇಳ್ರಿ. ಈಗ ನಾನು ಹೇಳೋದನ್ನು ತಪ್ಪಾಗಿ ಅರ್ಥೈಸ ಮಾಡ್ಕೊತೀರಿ ನೀವು. ಸದ್ಯಕ್ಕೆ ನೀವು ರಾಜ್ಯಕ್ಕೆ ಬಂದರೆ ಎಂ ಪಿ ಸೀಟ್ ಖಾಲಿ ಆಗಲ್ವ? ನಮಗೊಂದು ಅವಕಾಶ ಇರಲ್ವ? ನಾವು ಆಸೆ ಪಡಬೇಕಲ್ಲ. ಅಂಥದ್ರಲ್ಲಿ ನಾನೇ ಅವ್ರು ಕಂಟಿನ್ಯೂ ಆಗ್ರಿ ಅಂತ ಹೇಳಿದ್ರೆ ಅದಕ್ಕೆ ಇವರೇನು ಹೈಕಮಾಂಡಾ? ನನಗೆ ಅಲ್ಲಿ ಹೇಳಿರೋದೇನು, ಸನ್ಮಾನ್ಯ ಲೋಕಸಭಾ ಸದಸ್ಯರು ಕೂಡ ಇಲ್ಲಿ ಕ್ಯಾಂಡಿಡೇಟ್ ಯಾರಾಗಬೇಕು ಅಂದರೆ ಅವರು ಯಾರು ನಮ್ಮ ಸಂದೀಪ್ ರೆಡ್ಡಿ ಆಗಬೇಕಾದ್ರೆ ಅವ್ರ ಆಶೀರ್ವಾದ ಬೇಕು, ಹೈಕಮಾಂಡ್ ಒಪ್ಪಬೇಕು, ಮತ್ತು JDS ವರಿಷ್ಠನೂ ಒಪ್ಪಿಸ್ಬೇಕು. ನಾನು ಅದನ್ನು ಹೇಳಿರೋದು, ಹೈಕಮಾಂಡ್, ನಾನೇ ಹೈಕಮಾಂಡ್ ಅಂತ ಹೇಳಿಲ್ಲ ನಾನು. ನೋಡಿರಿ, ನನ್ನ ಸ್ವಭಾವ ಏನು ಅಂದರೆ, ಬಾಯಲ್ಲಿ ಏನು ಹೇಳ್ತೀನಿ ಅದನ್ನೇ ಮಾಡ್ತೀನಿ. ಬಾಯಲ್ಲೊಂದು ಕೃತಿಯಲ್ಲೊಂದು ನಾನು ಮಾಡೋ ಸ್ವಭಾವ ನಂದು ಅಲ್ಲೇ ಅಲ್ಲ. ಇವತ್ತು ಇಡೀ ಚಿಕ್ಕಬಳ್ಳಾಪುರ BJPಯನ್ನು ಸಂಘಟನೆ ಮಾಡಬೇಕು. ಪ್ರತಿ ಕ್ಷೇತ್ರದಲ್ಲೂ 2-3 ಗುಂಪು ಮಾಡಿಟ್ಕೊಂಡಿದ್ದೀನಿ. ನಾನು ಕೂಡ ಇಲ್ಲಿ ಇವರು BJP ಬರೋದಕ್ಕೆ ಮೊದಲು ನಾನು ಪ್ರಭಾರಿ, ಅಲ್ಲಿ ಗ್ರಾಮಾಂತರ ಜಿಲ್ಲೆ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆ ನಾನು ಪ್ರಭಾರಿಯಾಗಿದ್ದೆ. ಪಕ್ಷದ ಕೆಲಸವನ್ನು ನಾನು ಮಾಡಿದ್ದೀನಿ. ಅಲ್ಲೂ ಕೂಡ ನನಗೆ ಸಾಕಷ್ಟು ಪರಿಚಯ, ಬಾಗೇಪಲ್ಲಿ ಇರ್ಬೋದು, ಚಿಕ್ಕಬಳ್ಳಾಪುರ ಇರ್ಬೋದು, ಗೋರಿಬಿದನೂರು, ಇಲ್ಲೆಲ್ಲ ಕೂಡ ಭಾಳ ದೊಡ್ಡ ಸಂಖ್ಯೆಯಲ್ಲಿ ನನಗೆ ಪರಿಚಯ ಇರೋರವರೇ, ಮತ್ತು ನನಗೆ ಪ್ರೀತಿಸೋರು ಕೂಡ ಅವರೇ. ಆ ಎಲ್ಲ ಶಕ್ತಿನ ಅವ್ರಿಗೆ ಕೊಟ್ಟಿದ್ದೀವಲ್ಲ ನಾವು. ನಾನೇನು ವಿರೋಧ ಮಾಡೋಕ್ಕೆ ಹೋಗೋದಿಲ್ಲ. ಆದರೆ ನೀವು ಮೊನ್ನೆ ಹೇಳಿದ್ದಂಥ ಹೇಳಿಕೆಗಳೇನು, ನಮ್ಮ ಹನುಮಯ್ಯನವರು ಹಿರಿಯ ನಾಯಕರು ಮದುವೆ ಆದಮೇಲೆ ಊಟಕ್ಕೆ ಇಟ್ಕೊಂಡಿರಲಿಲ್ಲ, ನಾನು ಕರಿಬೋದಾಗಿತ್ತಲ್ಲ. ಒಂದೇ ಮಾತು ಬೇಕಾಗಲಿ, ಬಿಸಾಕೋ ಮಾತಾಗಲಿ, ಈ ಥರ ಎಂ ಪಿ ಅವ್ರು ಬರ್ತಾವ್ರೆ ನೀವು ಬನ್ನಿರಿ ಅಂತ ಹೇಳ್ಬೋದಾಗಿತ್ತಲ್ಲ. ನಿಮಗೆ ಯಾರು ಬೇಕೋ ಅವ್ನು ಕರ್ಕೊಂಡ್ರಿ. ಮಿಕ್ದವ್ರು ಯಾರು ಲೀಡ್ರ್ ಇಲ್ವಾ? ಅಧ್ಯಕ್ಷರುಗಳಿಲ್ವಾ? ಇಲ್ಲಿ ಮಂಡಲ ಅಧ್ಯಕ್ಷರಿಲ್ವಾ? ಮಂಡಲ ಪ್ರಧಾನ ಯಾರನ್ನ ಕರೆದಿದ್ದೀರಿ ನೀವು? ಗುಂಪುಗಾರಿಕೆ ಮಾಡೋಕ್ಕೆ ತಾನೇ ಹೋಗಿದ್ದು ನೀವು. ಇದು ಆಗಬಾರ್ದು. ಅನುದಾನ ನೋಡಪ್ಪ, ನನಗೇನು ₹1 ಬಿಡಲ್ಲ ನಾನು. ಅನುದಾನ ಹಿಂದೆ ಬಚ್ಚೇಗೌಡರಿದ್ದಾಗ ಏನಾರ ಗ್ರ್ಯಾಂಟ್ ಕೊಡಬೇಕಾದ್ರೆ ನನಗೆ ಹೇಳೋರು, ವಿಶ್ವನಾಥ್ ಇಷ್ಟು ಗ್ರ್ಯಾಂಟ್ ಕೊಡ್ತಾಯಿದ್ದೀನಿ, ಎಲ್ಲಿ ಬೇಕೋ ನೀವು ಅಲ್ಲಿ ಹಾಕ್ಕೊಡ್ರಿ ಅಂತ. ನಾನೇನು ಹೇಳ್ತಾಯಿದ್ದೆ, ನಮ್ಮ ಪ್ರಮುಖನ ಕರೆದು ಇಷ್ಟು ದುಡ್ಡು ಬರ್ತಾಯಿದ್ದಪ್ಪ, ಎಲ್ಲ ಅವಶ್ಯಕತೆ ಇದೆಯೋ ನೋಡಿ, ಇಂತಿಂಥ ಕಾಮಗಾರಿ ಹಾಕ್ಕೊಡ್ರಿ ಅಂತ ಹೇಳ್ತಾಯಿದ್ದೆ ನಾನು. ಆದರೆ ಇವತ್ತು ನೀವು ಅನುದಾನ ಕೊಟ್ಟರು ತಗೊಳಕ್ಕೆ ಇದಿಲ್ಲ ಅಂತ ಹೇಳಿದಾಗ ಯಾರ ಕೈ ಕೊಟ್ಟಿದ್ದೀರಿ ನೀವು? ಯಾರಿಗೆ ಹೇಳಿದ್ದೀರಿ ನೀವು? ಎಮ್ ಎಲ್ ಎ ನನ್ನ ಗಮನಕ್ಕೆ ತಂದಿಲ್ಲ. ಕೊಟ್ಬಿಟ್ಟು ಎಲ್ಲರೂ ಇವ್ರನ್ನ ಅಂದರೆ ನಮ್ಮನ್ನು ಬಿಟ್ಟೇ ಬೇರೆಯವ್ರನ್ನ ಎತ್ಕಟ್ಟುವಂಥ ಕೆಲಸ ಅಂತ ಅನಿಸಲ್ವ ನಮಗೆ? ನನಗೆ ಒಂದು ಮಾತು ಹೇಳಿದರೆ ನಾನೇ ಪೂಜೆ ಕರೀತಾ ಇರಲಿಲ್ವಾ? ನಾನು ಹೇಳ್ದಲ್ಲ, ₹1 ಈ ಕಾಂಗ್ರೆಸ್ ಸರ್ಕಾರ ಇದ್ದರೂ ಕೂಡ ಕೈ ಕಾಲಿಗೆ ಕಾಡಿ ಬೇಡಿ ದುಡ್ಡು ತಂದು ಕೆಲಸ ಮಾಡ್ತಾಯಿರೋ ನಾನು. ಮತ್ತು ಇನ್ನೊಂದು ಹೇಳಿದ್ದೀನಿ, ನನಗೆ ಅವಶ್ಯಕತೆ ಇದ್ದರೆ ನಿಮ್ಗೆ ಗ್ರ್ಯಾಂಟ್ ಕೇಳ್ತೀನಿ. ನೀವೇನು ಗ್ರ್ಯಾಂಟ್ ಕೊಡಲಿಲ್ಲ ಅಂತೇಳಿ ನಾವೇನು ವಿರೋಧನೂ ಮಾಡಲ್ಲ. ಮುಂದೆ ಎಲೆಕ್ಷನ್ ಇನ್ನೂ ಜಾಸ್ತಿ ಓಟ್ ಕೊಡಿಸ್ತೀವಿ.